ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಂಜನಗೂಡು ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಮೇಲೆ ಪಂಚೋತ್ಸವದ ಎಫೆಕ್ಟ್, ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಜಾತ್ಯತೀತ ಜನತಾದಳ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಯಾವ ಮಟ್ಟದ ರಣತಂತ್ರ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ. 2018ರ ವಿಧಾನಸಭಾ ಚುನಾವಣೆ ಏನಿದೆ ಕರ್ನಾಟಕದಲ್ಲಿ ಮುಂದಿನ ವರ್ಷ, ಅದಕ್ಕೆ ಈ ರೀತಿ ರಣತಂತ್ರನ, ಇದು ಅವರಿಬ್ಬರ ನಡುವೆ ಮೈತ್ರಿ ಆಗುತ್ತೆ ಅನ್ನೋ ಮುನ್ಸೂಚನೆಯ ಗೊತ್ತಾಗ್ತಾ ಇಲ್ಲ. ಆದರೆ ನಂಜನಗೂಡಿನ ಬೈ ಎಲೆಕ್ಷನ್ ಏನಿದೆ, ಉಪಚುನಾವಣೆ, ಈ ಸಮರದಿಂದ JDS ಸ್ಪರ್ಧೆ ಮಾಡ್ತಾ ಇಲ್ಲ, ಹಿಂದೆ ಸರಿದಿದೆ. ಎರಡೂ ಕಡೆ ಕೂಡ ಎರಡು ಕಡೆ ನಡೆಯುತ್ತಿದ್ದು, ಆ ಎರಡೂ ಕಡೆ ಕೂಡ ಉಪಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಿರಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ JDSನಿಂದ. JDS ಮೂಲಗಳು ಪಬ್ಲಿಕ್ ಟಿವಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾತಕ್ಕೆ? ಇದಕ್ಕೂ ಕೂಡ ಒಂದು ಸ್ಟ್ರಾಟಜಿ ಇರಬೇಕಲ್ವಾ? ಹಾಗಿದ್ರೆ ಬಿಜೆಪಿಯ ಏನು ನಾಗಾಲೋಟದ ವೇಗ ಹೋಗ್ತಾ ಇದೆ, ಇದಕ್ಕೆ ಬ್ರೇಕ್ ಹಾಕೋದಕ್ಕೆ JDS ಏನಾದರೂ ತಂತ್ರವನ್ನು ರೂಪಿಸ್ತಾ ಇದ್ದಾರಾ? ಕಾಂಗ್ರೆಸ್ ಜೊತೆ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಆಂತರಿಕವಾಗಿ ಬೆಂಬಲವನ್ನು ಕೊಡುತ್ತಿದ್ದಾರಾ? ರಾಜ್ಯದಲ್ಲಿ ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸ್ತಾ ಇದ್ದಾರಾ ಏನಾದರೂ HD ಕುಮಾರಸ್ವಾಮಿ ಮತ್ತು ಅವರ ಇಡೀ ಬಳಗ? ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ತಿರುಗೇಟು ಕೊಡೋದಕ್ಕೆ ಈ ರೀತಿ ರಣತಂತ್ರವನ್ನು ರೂಪಿಸಲಾಗ್ತಿದೆಯಾ? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ರವೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೇಶ್, ಇತ್ತೀಚೆಗೆ ಹಲವಾರು ಬಾರಿ ಮಾಧ್ಯಮಗಳು ಮೈಕ್ ಹಿಡಿದಾಗ ಕುಮಾರಸ್ವಾಮಿ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಕಿತ್ತೊಗಿಬೇಕು, ಪ್ರಾದೇಶಿಕ ಪಕ್ಷ ಯಾವಾಗಲೂ ಕೂಡ ಅಧಿಕಾರಕ್ಕೆ ಬರಬೇಕು, ಅದು ದುಡ್ಡಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಾಗ, ಅಂದರೆ ವರಿಷ್ಠರಿಗೆ ದುಡ್ಡು ಸಂದಾಯವಾಗ್ತಿದೆ ಅಂತ ಗೊತ್ತಾದಾಗ ಸಡನ್ ಆಗಿ ಏನಿದು ಸ್ಟ್ರಾಟಜಿ? ಎರಡೂ ಕಡೆ ಕೂಡ ನಮ್ಮ ಪಕ್ಷದವ್ರನ್ನ ಇಳಿಸೋಲ್ಲ ಅನ್ನೋ ಸ್ಟ್ರಾಟಜಿ ಏನಿದು? ಹರೀಶ್, ಈಗಾಗಲೇ ಕುಮಾರಸ್ವಾಮಿ ಅವರು ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. 12 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಒಂದು ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಒಂದು ವಿಚಾರವನ್ನು ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಪ್ರಮುಖವಾಗಿ ಆ ಒಂದು ಭಾಗದ 2 ಕ್ಷೇತ್ರಗಳ ಒಂದು ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ, ಯಾಕೆಂದ್ರೆ ಈಗಾಗಲೇ 2 ರಾಷ್ಟ್ರೀಯ ಪಕ್ಷಗಳು ಕೂಡ ಅಲ್ಲಿ ಒಂದು ವಿಚಾರದಲ್ಲಿ ಸಾಕಷ್ಟು ವಾಕ್ಸಮರ ಆಗಿರ್ಬೋದು, ಒಂದು ರೀತಿಯಲ್ಲಿ ವಾರಿಗೆ ನಿಂತಂತೆ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಪಕ್ಷಗಳ ಎದುರು ನಾವು ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇಡ, ಯಾಕೆಂದ್ರೆ ಆ ಒಂದು ಇಬ್ಬರಿಗೆ ಆ ಒಂದು ಫೈಟ್ ಇರಲಿ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಕಾರ್ಯಕರ್ತರು ಈಗಾಗಲೇ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ನಿರ್ಧಾರಕ್ಕೆ ಬರ್ತಾ ಇದೀವಿ ಅನ್ನೋ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಅವರ ಪಕ್ಷದ ನಾಯಕರಿಗೆ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಅವರು ಘೋಷಣೆ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಒಂದು ಗುಂಡ್ಲುಪೇಟೆ ಮತ್ತು ನಂಜನಗೂಡು ವಿಚಾರದಲ್ಲಿ, ಯಾಕೆಂದ್ರೆ ನಂಜನಗೂಡು ವಿಚಾರದಲ್ಲಿ ಕರಾಳೆ ಕೇಶವಮೂರ್ತಿ ಅವರು ಕೂಡ JDS ನಲ್ಲಿ ಇದ್ರು. ಕಳೆದ 2 ಬಾರಿಯಿಂದಲೂ ಕೂಡ JDS ನಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಹಾಗಾಗಿ ಈಗ ಅವರನ್ನ ಈ ಕಾಂಗ್ರೆಸ್ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರನ್ನೇ ಅಭ್ಯರ್ಥಿಯಾಗಿ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ JDSಗೂ ಕೂಡ ಅಲ್ಲಿ ಅಭ್ಯರ್ಥಿ ಇಲ್ಲದಂತಾಗಿದ್ದಾರೆ. ಅದ್ರ ಜೊತೆಗೆ ಗುಂಡ್ಲುಪೇಟೆಯಲ್ಲೂ ಕೂಡ JDSಗೆ ಅಷ್ಟೊಂದು ಅಸ್ತಿತ್ವ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಎಲ್ಲಾ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂತಹ ವಿಚಾರ ಅಂದ್ರೆ ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನಾದರೂ JDS ಈ ನಿರ್ಧಾರವನ್ನು ಮಾಡಿದೆಯಾ? ಅಂದ್ರೆ ಈ ಒಂದು ಉಪಚುನಾವಣೆಗಳಲ್ಲೂ ಕೂಡ JDS ಏನಾದ್ರು ಕಾಂಗ್ರೆಸ್ ಜೊತೆ ಕೈ ಜೋಡಿಸುತ್ತಾ, ಒಂದು ರೀತಿಯಲ್ಲಿ ಆಂತರಿಕವಾಗಿ ಅವರಿಗೆ ಬೆಂಬಲವನ್ನು ಕೊಡುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮುಂದಿನ ವಿಧಾನಸಭೆ ಚುನಾವಣೆ ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿ ಬಹಳ ಕಠಿಣ ಹಾದಿ ಇರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಯನ್ನ ಮಣಿಸೋದಕ್ಕೆ ಮತ್ತೆ ಅಮಿತ್ ಶಾ ಮತ್ತೆ ಮೋದಿ ಅವರ ಜೋಡಿಯನ್ನು ಕೂಡ ಆ ಒಂದು ರಣತಂತ್ರಗಳನ್ನು ಕೂಡ ಉಲ್ಟಾ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಹಾಗಾಗಿ 12 ಗಂಟೆಗೆ ಅವರು ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀಡುವಂತ ಸಾಧ್ಯತೆ ಇದೆ. ಈ ನಿರ್ಧಾರವನ್ನ ನೀವು ಹೇಗೆ ವಿಮರ್ಶೆ ಮಾಡ್ತೀರಾ ರವೀಶ್? ಅಂದ್ರೆ JDS ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೇ ಇರೋದು, ನಾವೀಗಾಗಲೇ ಎಕ್ಸಾಮ್ ಮುಂಚೆ ನಾವು ಸೋತ್ಬಿಟ್ಟಿದ್ದೀವಿ ಅಂತ ಹೇಳೋದಕ್ಕಾ, ಇಲ್ಲ ಸೋತು ಗೆಲ್ಲುವಂತಹ ಹೊಸ ಲಾಜಿಕ್ ಇದೆಯಾ ಇದರಲ್ಲಿ? ನಿಜಕ್ಕೂ ಕೂಡ, ಯಾಕೆಂದ್ರೆ ಗುಂಡ್ಲುಪೇಟೆಯಲ್ಲಿ JDSಗೆ ಯಾವುದೇ ರೀತಿಯ ಅಸ್ತಿತ್ವ ಇಲ್ಲ. ಆದ್ರೆ ನಂಜನಗೂಡಿನಲ್ಲಿ ಅವರ ಪಕ್ಷದ ಅಭ್ಯರ್ಥಿಯನ್ನು ಕೂಡ ಕಾಂಗ್ರೆಸ್ ಒಂದು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಈಗಾಗಲೇ ಕಣಕ್ಕಿಳಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಒಂದು ಅಭ್ಯರ್ಥಿಗಳ ಹುಡುಕಾಟವು ಕೂಡ ಯಾಕೆ ಟೆನ್ಷನ್ ತಗೋಬೇಕು ಈ ಒಂದು ಸಂದರ್ಭದಲ್ಲಿ ಅನ್ನೋದು ಕೂಡ JDSನ ಇದಾಗಿರ್ಬೋದು. ಅದರ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದು. ಯಾಕೆಂದ್ರೆ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು
ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಏನಾದರೂ ರಾಜ್ಯದಲ್ಲಿ ವ್ಯತಿರಿಕ್ತ ಒಂದು ಪರಿಣಾಮಗಳಾದ್ರೆ, ಒಂದು ರೀತಿಯಲ್ಲಿ ಏನಾದರೂ ಒಂದು ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಗಾಳಿ ಬೀಸಿದ್ರೆ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆನೂ ಕೂಡ ಒಂದು ರೀತಿಯಲ್ಲಿ ಮೈತ್ರಿಗೆ ಕೂಡ ಮುಂದಾಗಬೇಕಾಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ದೂರದೃಷ್ಟಿಯನ್ನು ಇಟ್ಟುಕೊಂಡು ಕುಮಾರಸ್ವಾಮಿ ಅವರು ಈ ನಿರ್ಧಾರಕ್ಕೆ ಬಂದಿರುವಂತೆ ಕಾಣ್ತಾ ಇದೆ ಅಂತ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಮಾತಾಡ್ಕೊಳ್ಳಲಾಗ್ತಾ ಇದೆ. ಏಕೆಂದ್ರೆ ಕಳೆದ ಬಾರಿ ಒಂದು ವೋಟ್ ಶೇರ್ ಅನ್ನು ನೋಡಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ ಅಂದ್ರೆ JDS ಮತ್ತೆ ಕಾಂಗ್ರೆಸ್ ಎರಡು ವೋಟ್ ಶೇರ್ ಸೇರಿ ಅಂದರೆ ಸುಮಾರು 56% ವೋಟ್ ಶೇರ್ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಬಿಜೆಪಿಯನ್ನು ಮಣಿಸೋದಕ್ಕೆ ಇದು ಕೂಡ ಲಾಭ ಆಗ್ಬೋದು, ಒಂದು ಮೈತ್ರಿಯ ದೃಷ್ಟಿಯಿಂದನೂ ಕೂಡ ಲೆಕ್ಕಾಚಾರಗಳು ನಡೀತಾ ಇದೆ. ಆದರೆ ಇದು ಯಾವುದೂ ಕೂಡ ಇನ್ನೂ ಅಂತಿಮ ಆಗಿಲ್ಲ, ಮತ್ತೆ ಅದಾಗುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಆಪ್ಷನ್ನ ಓಪನ್ ಇಡೋದಕ್ಕೆ JDS ಈ ನಿರ್ಧಾರಕ್ಕೆ ಬಂದಿರಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹರೀಶ್. ಬಟ್ ಇತ್ತೀಚೆಗೆ ಇಡೀ ಪ್ರಾದೇಶಿಕ ಪಕ್ಷವಾಗಿ ಅವರು ಮಾತಾಡ್ತಿರ್ಬೇಕಾದ್ರೆ ಅಂದ್ರೆ ಮೊನ್ನೆ ಅಷ್ಟೇ ಬ್ಲ್ಯಾಕ್ ಡೈರಿ ವಿಚಾರ ಪ್ರಸ್ತಾಪ ಆದಾಗ ಜೋರು ಮಟ್ಟದಲ್ಲಿ, ಅಥವಾ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ದುಡ್ಡನ್ನ ತೆಗೆದುಕೊಳ್ತಾರೆ, ಅದನ್ನ ಹೈಕಮಾಂಡ್ಗೆ ಕಳಿಸ್ತಾರೆ, ಪ್ರಾದೇಶಿಕ ಪಕ್ಷ ಇದ್ರೆ ಸಮೃದ್ಧವಾಗಿ ಕಟ್ಟಬಹುದು ಕರ್ನಾಟಕ ಅಂತ ಮಾತನಾಡುವಂತಹ ನಾಯಕರು, ಇದು ಹೇಗಿದು ಅಂತ ಈ ಲಾಜಿಕ್ ಇಂದ ಆಚೆ ಬರ್ತಿರೋದಾಗಿದ್ರೆ ನಿಜಕ್ಕೂ ಕೂಡ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಇದುವರೆಗೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಲ್ಲ ನಾವು ಕಾಂಗ್ರೆಸ್ ಬೆಂಬಲಿಸ್ತೀವಿ ಅಂತಲೂ ಕೂಡ ಎಲ್ಲೂ ಹೇಳಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗಲೂ ಕೂಡ ರಾಷ್ಟ್ರೀಯ ಪಕ್ಷಗಳನ್ನೇ ಕೂಡ ವಿರೋಧ ಮಾಡ್ಕೊಂಡು ಬಹಿರಂಗವಾಗಿ ಬರ್ತಾ ಇದ್ದಾರೆ. ಆದರೆ ಮುಂದಿನ ಒಂದು ದೂರದೃಷ್ಟಿಯಿಂದ ಅಂದ್ರೆ 2018 ಚುನಾವಣೆ ಒಂದು ವೇಳೆಗೆ ಏನು ಸಾಕಷ್ಟು ಬದಲಾವಣೆಗಳಾಗಬಹುದು. ಯಾಕೆಂದ್ರೆ ಬಿಹಾರದಲ್ಲಾದಂಥ ಮಹಾಗಠಬಂಧನ್ ಇದೆ, ಅದು ಕೂಡ ರಾಜ್ಯದಲ್ಲಿ ಜರುಗುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಆ ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಆಗ ಮುಂದಿನ ಏನೇನು ಸ್ಟ್ರಾಟಜಿಗಳಾಗ್ತಾವೋ ಅದನ್ನು ಕೂಡ ಆಪ್ಷನ್ ಅನ್ನು ಓಪನ್ ಇಡೋದಕ್ಕೆ, ಅಂದ್ರೆ ಕಾಂಗ್ರೆಸ್ ಜೊತೆನೂ ಕೂಡ ನಾವು ರೆಡಿ ಇದೀವಿ ಅನ್ನೋ ಆಪ್ಷನ್ ನಾವು ಓಪನ್ ಆಗಿ ಇಟ್ಕೊಳ್ಳೋದಕ್ಕೂ ಕೂಡ ಈ ಒಂದು ತಂತ್ರಕ್ಕೆ ಮುಂದಾಗಿರ್ಬೋದು ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಇದು ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್, ಅಲ್ಲಿ ಪ್ರಬಲವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಪೈಪೋಟಿ ನಡೀತಾ ಇರೋದ್ರಿಂದ ಇವರಿಬ್ಬರ ಮಧ್ಯೆ ಸಿಲುಕಿ ನಾವ್ಯಾಕೆ ಅಪ್ಪಚ್ಚಿ ಆಗಬೇಕು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆಪ್ಷನ್ ಅನ್ನು ಓಪನ್ ಆಗಿ ಇಟ್ಕೊಂಡು ಮುಂದಿನ ಒಂದು ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಮುನ್ನಡೆಯೋಣ ಒಂದು ನಿರ್ಧಾರಕ್ಕೆ ಬಂದಿರಬಹುದು. ಈ ಒಂದು ಕಾರಣದಿಂದಾಗಿಯೇ ಈ ಒಂದು JDS ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸೋದಿರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಹರೀಶ್. ರಮೇಶ್, ಪಕ್ಷ ಬದಲಾವಣೆ JDS ಇಂದ ಬಿಜೆಪಿಗೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಈ ತರ ಓಡಾಡೋದು ಎಲೆಕ್ಷನ್ ಸಂದರ್ಭದಲ್ಲಿ ನಡೆಯೋದು ಹೊಸದೇನೋ ಅಲ್ಲ, ನಾವೆಲ್ಲರೂ ಕೂಡ ಕಂಡಿರೋದೆ. ಬಟ್ ಡೋಂಟ್ ಯು ಫೀಲ್ ಈ ಎರಡೂ ಕಡೆ ಉಪಚುನಾವಣೆಯಲ್ಲಿ JDS ಸ್ಪರ್ಧೆಗೆ ಇಳಿತಾನೆ ಇಲ್ಲ ಅಂದ್ರೆ ಜನರ ಮನಸ್ಸಲ್ಲಿ ಮುಂಬರುವಂತಹ ಚುನಾವಣೆಗಳಲ್ಲಿ JDS ಅಲ್ಲಿ ಎರಡನೇ ಹಂತದ ನಾಯಕರು ಇಲ್ವೇ ಇಲ್ವಾ ಅಂತ ಪ್ರಶ್ನೆ ಬರಲ್ವಾ ಕಾರ್ಯಕರ್ತರಲ್ಲಿ? ಹರೀಶ್, ಇದು ಆ ಭಾಗದ ಒಂದು JDS ಪ್ರಶ್ನೆ ಆಗಿರುತ್ತೆ. ಯಾಕೆಂದ್ರೆ ಈಗಾಗಲೇ ಗುಂಡ್ಲುಪೇಟೆಯಲ್ಲಿ ಅಷ್ಟೊಂದು ಅಸ್ತಿತ್ವ ಇಲ್ಲ JDSಗೆ. ಮತ್ತೊಂದು ಕಡೆ ನಂಜನಗೂಡಿನಲ್ಲೂ ಕೂಡ ಕಳೆದ 2 ಚುನಾವಣೆಗಳಲ್ಲಿ ಈ ಒಂದು JDS ಈಗಾಗಲೇ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಭಾಗದ ರಾಜಕಾರಣದ ಮೇಲೆ ಪ್ರಭಾವ ಬೀರಬಹುದು ಹೊರತು ರಾಜ್ಯ ರಾಜಕಾರಣಕ್ಕೆ ಅಷ್ಟೊಂದು ವ್ಯಾಪಿಸೋದಿಲ್ಲ ಅನ್ನೋದು ಕೂಡ ರಾಜಕೀಯ ಒಂದು ಪಡಸಾಲೆಯಲ್ಲಿ ಆಗ್ತಾ ಇರತಕ್ಕಂಥ ಚರ್ಚೆ. ಹಾಗಾಗಿ ಮುಂದೆ ನೋಡಬೇಕಾಗಿದೆ. ಅಂದ್ರೆ ಇದೇ ಒಂದು ಬ್ಯಾಕ್ ಡ್ರಾಪ್ ಆಗುತ್ತಾ JDSಗೆ ಏನಾದ್ರು ಕಣಕ್ಕೆ ಇಳಿಸ್ತೇ ಇರೋದು, ಅಥವಾ ಅದು ಪ್ಲಸ್ ಪಾಯಿಂಟ್ ಆಗುತ್ತಾ ಮುಂದಿನ ದಿನಗಳಲ್ಲಿ? ಯಾಕೆಂದ್ರೆ ಆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಾಗ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ, ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಈಗ ಆ ಒಂದು ಭಾಗದ ಇದ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಹರೀಶ್. ಎಸ್, ಈ ಡಿಸಿಷನ್ ಆಗಿದ್ರೆ JDS ನಲ್ಲಿ HD ಕುಮಾರಸ್ವಾಮಿ ಅವರ ಒಬ್ಬರದೇನಾ? ಬಿಕಾಸ್ ಯಾವಾಗ್ಲೂ ಅಲ್ಲಿ ಕೇಳಿ ಬರೋದೇನಪ್ಪ ಅಂದ್ರೆ ಯಾರು ಬಂಡಾಯ ಹೇಳ್ತಾರೆ JDS ನಿಂದ ಅವರೆಲ್ಲರೂ ಹೇಳೋದೇನಪ್ಪ ಅಂದ್ರೆ ನಮ್ಮನ್ನು ಕೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಳ್ಳಲ್ಲ ಕುಮಾರಸ್ವಾಮಿ ಅವರು ಅಂತ. ಇದು ಎಲ್ಲರ ತೀರ್ಮಾನವೋ ಅಥವಾ ಅವರೊಬ್ಬರದೇನೋ? ಹರೀಶ್, ಈಗಾಗಲೇ ದೇವೇಗೌಡರು ಕೂಡ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ನಾವು ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ತೀವಿ ಅಂತಾನು ಕೂಡ ದೇವೇಗೌಡರು ಹೇಳಿದ್ರು. ಅಂದ್ರೆ ಆ ಒಂದು ಭಾಗದ ಒಂದು ಮುಖಂಡರ ಜೊತೆ ಕಾರ್ಯಕರ್ತರ ಜೊತೆ ಚರ್ಚೆಯನ್ನು ನಡೆಸಿ ಆ ಬಳಿಕ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವೇಗೌಡರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ 12 ಗಂಟೆ ಅಷ್ಟೊತ್ತಿಗೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರೋದ್ರಿಂದ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ನೋಡಬೇಕಾಗಿದೆ. ಯಾಕಂದ್ರೆ ಅಧಿಕೃತವಾಗಿ ಇವತ್ತು ಅಂದ್ರೆ ಈಗಲೇ ಘೋಷಣೆ ಮಾಡ್ತಾರ ಅಥವಾ ಮುಂದೆ ಒಂದೆರಡು ದಿನಗಳ ಕಾಲ ತಡವಾಗಿ ಒಂದು ಕಾದ್ ನೋಡೋಣ ಅನ್ನೋ ತಂತ್ರಕ್ಕೆ ಶರಣಾಗಿ ಆಮೇಲೆ ಘೋಷಣೆ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ ಹರೀಶ್. ಹಾಗಾಗಿ ಅವರ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ಹರೀಶ್. ಥ್ಯಾಂಕ್ ಯು ಸೊ ಮಚ್ ರವೀಶ್, ಈ ಕ್ಷಣದ ಮಾಹಿತಿಗಾಗಿ. ಐ ಥಿಂಕ್ ನೀವೇ ಹೇಳಿದಾಗೆ 12 ಗಂಟೆಯ ಸುದ್ದಿಗೋಷ್ಠಿಯಲ್ಲಿ HD ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾವು ಕಾದು ನೋಡೋಣ. ದೇಶದ ರಾಜಕೀಯ ದಿಕ್ಸೂಚಿಯಂತೆ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಚುನಾವಣೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದರ ಫಲಿತಾಂಶವನ್ನು ಹೊರಕ್ಕೆ ಕೊಟ್ಟಿದೆ. ಇಡೀ ಉತ್ತರ ಪ್ರದೇಶವೇ ಒಮ್ಮೆಲೆ ಎದ್ದು ನಿಂತು ಮತವನ್ನು ಹಾಕಿರುವ ರೀತಿ ಕಾಣಿಸ್ತಾ ಇದೆ. ದೇಶದ ಹೃದಯ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದಿಗ್ವಿಜಯ ಕಂಡಿದೆ. ಎಲ್ಲರ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಿದೆ. ಮಹಾ ಫಲಿತಾಂಶ ಮೋದಿ ಪಡೆಯನ್ನು ಸಂಭ್ರಮದ ಅಲಿಯಲ್ಲಿ ತೇಲಿಸಿದೆ.